ಖ್ಯಾತ ನಟ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಾಗಿದೆ. ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಇನ್ನು ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಘಟನೆ ಸಂಭವಿಸಿದೆ. ಮುನ್ಸೂಚನೆ ನೀಡದೆ ಥಿಯೇಟರ್ಗೆ ಬಂದ ಅಲ್ಲು ಅರ್ಜುನ್. ಇನ್ನು ಈ ವೇಳೆ ಅಲ್ಲು ಅರ್ಜುನ್ ಅನ್ನ ನೋಡಲು ಭಾರಿ ನೂಕುನುಗ್ಗಲು ಆಗಿದೆ. ಅಲ್ಲು ಅರ್ಜುನ್ ಅನ್ನ ನೋಡಲು ಮುಗಿಬಿದ್ದಿದ್ದಾರೆ ಅಭಿಮಾನಿಗಳು. ಇದರಿಂದಾಗಿ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದೆ ಕಾಲ್ತುಳಿತ. ಇನ್ನು ಮಹಿಳೆಯ ಮಗನಿಗೂ ಕೂಡ ಉಸಿರುಗಟ್ಟಿದ್ದು ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಹೈದರಾಬಾದಿನ ಆಸ್ಪತ್ರೆಯೊಂದರಲ್ಲಿ ಮಗನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಹೀಗಾಗಿ ನಟ ಅಲ್ಲು ಅರ್ಜುನ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಸಂಧ್ಯಾ ಚಿತ್ರಮಂದಿರಕ್ಕೂ ಕೂಡ ದಂಡವನ್ನ ವಿಧಿಸಿ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಖ್ಯಾತ ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತದಿಂದ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಹೈದರಾಬಾದಿನ ಸಂಧ್ಯಾ ಚಿತ್ರಮಂದಿರದಲ್ಲಿ ನಡೆದಿದೆ. ಇನ್ನು ಮುನ್ಸೂಚನೆಯನ್ನ ನೀಡದೆ ಥಿಯೇಟರ್ಗೆ ಅಲ್ಲು ಅರ್ಜುನ್ ಬಂದಿರುವಂತಹ ಪರಿಣಾಮ ಅಭಿಮಾನಿಗಳಿಂದ ನೂಕು ನುಗ್ಗಲು ಆಗಿಬಿಟ್ಟಿದೆ. ಈ ವೇಳೆ ಅಲ್ಲು ಅರ್ಜುನನ್ನ ನೋಡಲು ಭಾರಿ ನೂಕು ನುಗ್ಗಲಾಗಿದೆ. ಅಲ್ಲು ಅರ್ಜುನನ್ನ ನೋಡಲು ಮುಗಿಬಿದ್ದಿದ್ದಾರೆ ಅವರ ಅಭಿಮಾನಿಗಳು. ಇದರಿಂದಾನೇ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದೆ ಕಾಲ್ತುಳಿತ. ಮಹಿಳೆಯ ಮಗನಿಗೂ ಕೂಡ ಉಸಿರು ಕಟ್ಟಿದ್ದು ಪರಿಸ್ಥಿತಿ ಚಿಂತಾಜನಕ ಆಗಿಬಿಟ್ಟಿದೆ. ಹೈದರಾಬಾದಿನ ಆಸ್ಪತ್ರೆಯೊಂದರಲ್ಲಿ ಮಗನಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗಿದೆ. ಇನ್ನು ಮಹಿಳೆ ಸಾವನ್ನಪ್ಪಿದ್ದಾರೆ. ಅವರ ಮಗನಿಗೂ ಕೂಡ ಉಸಿರು ಕಟ್ಟಿದೆ. ಈ ವೇಳೆ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಹೈದರಾಬಾದಿನ ಆಸ್ಪತ್ರೆಯೊಂದರಲ್ಲಿ ಮಗನಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇದೇ ವಿಚಾರವಾಗಿ ಮುನ್ಸೂಚನೆಯನ್ನ ನೀಡದೆ ಥಿಯೇಟರ್ಗೆ ಬಂದಿರುವಂತಹ ಕಾರಣದಿಂದಾಗಿ ನಟ ಅಲ್ಲು ಅರ್ಜುನ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಸಂಧ್ಯಾ ಚಿತ್ರಮಂದಿರಕ್ಕೂ ಕೂಡ ದಂಡವನ್ನ ವಿಧಿಸಿ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಪುಷ್ಪ 2 ಸಿನಿಮಾ ರಿಲೀಸ್ ಆದಂತಹ ದಿನದಿಂದಲೂ ಕೂಡ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗ್ತಿದೆ. ಇನ್ನು ನಿಯಮಗಳನ್ನ ಮೀರಿ ಬೆಳಿಗ್ಗೆ 6:30 ಮುನ್ನವೇ ಶೋಗಳನ್ನ ಬುಕ್ ಆಗಿರುವಂತಹ ವಿಚಾರವಾಗಿಯೂ ಕೂಡ ಕರ್ನಾಟಕದಾದ್ಯಂತ ಪುಷ್ಪ 2 ಸಿನಿಮಾವನ್ನ ಬಂದ್ ಮಾಡುವಂತ ಪ್ರಕ್ರಿಯೆ ಕೂಡ ಆಯಿತು. ಇದಾದ ಮೇಲೆ ಪುಷ್ಪ 2 ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತದಲ್ಲಿ ಈಗ ಮಹಿಳೆ ಸಾವನ್ನಪ್ಪಿದ್ದಾರೆ. ಆಂಧ್ರ ಪ್ರದೇಶದ ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂತಹ ಪ್ರಕರಣ ಇದು. ಇನ್ನು ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನ ಕೊಡದೆ ದಿಢೀರಾಗಿ ಥಿಯೇಟರ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್. ಈ ವೇಳೆ ಅಲ್ಲು ಅರ್ಜುನ್ ಅನ್ನ ನೋಡಬೇಕು ಅಂತ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಇದರಿಂದಾಗಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಪರದಾಡುವಂತ ಪರಿಸ್ಥಿತಿಯಲ್ಲಿ ಉದ್ಭವ ಆಯಿತು. ಈ ವೇಳೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಮಹಿಳೆಯ ಮಗನಿಗೂ ಕೂಡ ಅವರ ಪರಿಸ್ಥಿತಿ ಸೀರಿಯಸ್ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಹೀಗಾಗಿನೇ ನಟ ಅಲ್ಲು ಅರ್ಜುನ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಸಂಧ್ಯಾ ಚಿತ್ರಮಂದಿರಕ್ಕೂ ಕೂಡ ದಂಡವನ್ನ ವಿಧಿಸಲಾಗಿದೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 118 clause 1 read with section 3 clause 5 of BNSA, and this case has been booked on the complaint of the lady's husband who passed away, and in that complaint the theatre management, actor Allu Arjun and his security team, security in charge, these people have been named accused. Allu Arjun was accused? Yeah, as per the complaint he is accused. Therefore, No, in the complaint they have mentioned theatre management, because they do not know who is involved in the management of theatre, who all is in the team. So even A2, A3, A4, what you are asking, it will come in further investigation. But as per the complaint, theatre management, Allu Arjun and the security team, they have been mentioned as accused. Sir, where actually I want to clarify. Stampede means there is a huge crowd, people fall down, other people stamp over them. That we call stampede. In this situation, there is no stampede. Lot of crowd was there. People were jostling with each other. So certain asphyxia kind of situation. People were not able to breathe properly inside the main auditorium. In the lower